ಕಾಂಗ್ರೆಸ್ನಲ್ಲಿ ಮತ್ತೆ ಗರಿಗೆದರಿದ ರಾಜಕೀಯ ಬೆಳವಣಿಗೆ. ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ದೆಹಲಿಗೆ ದೌಡಾಯಿಸಿದ ಡಿಕೆಶಿ. ಬೂದಿ ಮುಚ್ಚಿದ ಕೆಂಡದಂತಿದ್ದ ಸಿಎಂ ಸೀಟ್ ಕಿತ್ತಾಟ ಇದೀಗ ಫೈನಲ್ ಹಂತಕ್ಕೆ ತಲುಪಿದಂತೆ ಕಾಣ್ತಿದೆ. ಹೇಗಾದರೂ ಮಾಡಿ ಸಿಎಂ ಆಗಲೇಬೇಕೆಂದು ಹಠಕ್ಕೆ ಬಿದ್ದಿರುವ ಡಿಕೆಶಿ ಹೈ ಲೆವೆಲ್ನಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯನ್ನ ಮೇಲಿಂದ ಮೇಲೆ ಭೇಟಿಯಾಗಿ ತಾನೆಷ್ಟು ನಿಷ್ಠಾವಂತ ಕಾರ್ಯಕರ್ತನೆಂಬುದನ್ನ ಮನವರಿಕೆ ಮಾಡಿಕೊಡ್ತಿದ್ದಾರೆ. ಅಲ್ಲದೆ ಈ ಹಿಂದೆ ನಡೆದಿರುವ ಚರ್ಚೆಯಂತೆ ಸಿಎಂ ಸ್ಥಾನ ಕೊಡಿಸಬೇಕೆಂದು ಹರಸಾಹಸ ಪಡ್ತಿದ್ದಾರೆ. ಇದಕ್ಕಾಗಿ ಸೈಲೆಂಟ್ ಆಗಿಯೇ ಸಿಎಂ ಸಿದ್ದು ಸ್ಥಾನಕ್ಕೆ ಚೆಕ್ಮೇಟ್ ಕೊಡಲು ಮುಂದಾಗಿರುವ ಡಿಕೆಶಿ ಮೂರನೇ ಬಾರಿಗೆ ದೆಹಲಿಯತ್ತ ದೌಡಾಯಿಸಿದ್ದಾರೆ. ಅಸ್ಸಾಂ ಚುನಾವಣೆ ಸಂಬಂಧ ಪ್ರಿಯಾಂಕಾ ಗಾಂಧಿ ಕರೆದ ಸಭೆಯಲ್ಲಿ ಭಾಗಿಯಾಗಿ ಬಳಿಕ ತಮ್ಮ ಸೀಟ್ ಭದ್ರಗೊಳಿಸಿಕೊಳ್ಳಲು ಡಿಕೆಶಿ ರಣತಂತ್ರ ರೂಪಿಸಿದ್ದಾರೆ. ಸಿಎಂ ಬಜೆಟ್ನ ಪೂರ್ವಭಾವಿ ಸಭೆಗೆ ಡಿಕೆಶಿ ಗೈರು. ಸಿದ್ದರಾಮಯ್ಯ, ನಾನು ಕದ್ದು ಮುಚ್ಚಿ ಮಾತನಾಡಿಲ್ಲ. ಅತ್ತ ದೆಹಲಿಗೆ ಡಿಕೆಶಿ ದೌಡಾಯಿಸಿದ್ರೆ ಇತ್ತ ಡಿಸಿಎಂಗೆ ಟಕ್ಕರ್ ಕೊಡಲು ಬೇರೆಯದ್ದೇ ತಂತ್ರ ರೂಪಿಸಿದ್ದಾರೆ. ಬಜೆಟ್ ಕುರಿತು ಪೂರ್ವಭಾವಿ ಸಭೆ ಕರೆದು ಒಂದಿಷ್ಟು ತಯಾರಿ ನಡೆಸಿದ್ದಾರೆ. ಇದರಲ್ಲಿ ಡಿಕೆಶಿಗೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಆದರೆ ಬಜೆಟ್ ಪೂರ್ವಭಾವಿ ಸಭೆಗೆ ಗೈರಾಗಿ ಈ ಬಾರಿಯಾದ್ರೂ ಹೈಕಮಾಂಡ್ನ ಭೇಟಿಗೆ ಹೋಗಿದ್ದಾರೆ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ, ನಾವಿಬ್ಬರೇ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡ್ತೀವಿ. ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ತೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರು ಇವತ್ತು ಯಾರಿಗೂ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ನಾನು ಫಲ ಕೊಡ್ತಾ ಇರೋದು, ನಾನು ತೊಂದರೆ ಕೊಡ್ತಾ ಇರೋದು, ಮಂತ್ರಿಗಳು ಶಾಸಕರು ಯಾರೇ ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡೋದು, ಪಾರ್ಟಿ ಒಳ್ಳೇದು ಮಾಡೋದು ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಪಾಲನೆ ಮಾಡ್ತಾರೆ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅಂತ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕರೆದರೆ ದೆಹಲಿಗೆ ಹೋಗುತ್ತೇನೆ. ಡಿಕೆಶಿ ಮಾತಿಗೆ ಗರಂ ಆದ ಸಿಎಂ ಸಿದ್ದರಾಮಯ್ಯ. ಅಧಿಕಾರ ಹಂಚಿಕೆ ಚರ್ಚೆ ಮತ್ತು ಡಿಕೆಶಿಯ ದೆಹಲಿ ಪ್ರವಾಸದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಹೈಕಮಾಂಡ್ ಕರೆದರಷ್ಟೇ ನಾನು ದೆಹಲಿಗೆ ಹೋಗ್ತೇನೆ, ಸುಮ್ಮನೆ ಹೋಗೋದು ಸರಿ ಬರಲ್ಲ ಎಂದು ಡಿಕೆಶಿಗೆ ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ. ಹೌದು, ಲೆಟರ್ ಬರ್ದಿದ್ದಾರೆ. ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ದಿಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರಲಿಕ್ಕಾಗಲ್ಲ. ಹೌದು, ಲೆಟರ್ ಬರ್ದಿದ್ದಾರೆ. ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ದಿಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರಲಿಕ್ಕಾಗಲ್ಲ. ಹೌದು, ಲೆಟರ್ ಬರ್ದಿದ್ದಾರೆ. ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ದಿಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಸಮರ ತೀವ್ರ ಸ್ವರೂಪಕ್ಕೆ ಪಡೆದುಕೊಂಡಿದೆ ಎಂದು ದೆಹಲಿಗೆ ತೆರಳಿರುವ ಡಿಕೆಶಿ ಹೈಕಮಾಂಡ್ನ ಭೇಟಿ ಮಾಡಿಯೇ ಬರ್ತಾರಾ, ಗುಡ್ ನ್ಯೂಸ್ ತರ್ತಾರಾ ಅಥವಾ ಸೈಲೆಂಟ್ ಆಗಿ ತಮ್ಮ ಹುದ್ದೆಯಲ್ಲೇ ಮುಂದುವರಿಯುತ್ತಾರಾ ನೋಡಬೇಕು. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ.